ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಾವು ಎಸ್ ಎಚ್ ವಿ ಆರ್ ಸ್ವಚ್ಛ ಯವಂ ಹರಿತ್ ವಿದ್ಯಾಲಯ ರೇಟಿಂಗ್ಸ್ ಇನ್ ಇಂಗ್ಲೀಷ್ ಕ್ಲೀನ್ ಆ್ಯಂಡ್ ಗ್ರೀನ್ ಸ್ಕೂಲ್ ರೇಟಿಂಗ್ಸ್ ಈ ಒಂದು ಆಪ್ಷನಲ್ಲಿ ನಾವು ನಮ್ಮ ಶಾಲೆಯ ಇನ್ಫಾರ್ಮೇಷನ್ ಫಿಲ್ಲಪ್ ಮಾಡಬೇಕಾಗುತ್ತೆ ಮತ್ತು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನು ಉಂಟಾಗುತ್ತೆ ಅಂದರೆ ಮೊಬೈಲ್ ನಂಬರ್ ಮುಖ್ಯ ಶಿಕ್ಷಕರದ್ದು ಇರಬೇಕು. ಆದರೆ ಟ್ರಾನ್ಸ್ಫರ್ನಲ್ಲಿ ಮತ್ತು ಹೆಚ್ಚುವರಿನಲ್ಲಿ ಮುಖ್ಯ ಶಿಕ್ಷಕರು ಬೇರೆ ಶಾಲೆಗೆ ವರ್ಗಾವಣೆ ಆಗ್ತಾರೆ. ಅಂಥ ಟೈಮಲ್ಲಿ ಪ್ರೆಸೆಂಟ್ ಇರುವ ಮುಖ್ಯ ಶಿಕ್ಷಕರು ಒಂದು ಮೊಬೈಲ್ ನಂಬರನ್ನು ಅಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಎಸ್ ಎಚ್ ವಿ ಆರ್ ಕಾರ್ಯಕ್ರಮದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಮಾಹಿತಿ ಇನ್ಫಾರ್ಮೇಷನ್ ಮಾಡಬೇಕಾದ್ರೆ ಮೊಬೈಲ್ ನಂಬರನ್ನು ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಪ್ರೆಸೆಂಟ್ ಹೆಡ್ ಮಾಸ್ಟರ್ ಅವರ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ನಾವು ಯುಡೈಸ್ ಪ್ಲಸ್ನಲ್ಲಿ ಹೋಗಿಬಿಟ್ಟು ಒಂದು ಮೊಬೈಲನ್ನು ನಂಬರನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರೊಸೆಸ್ ಹೇಗಿದೆ, ಲೆಟ್ ಅಸ್ ಸಿ ನಾವು. ನೋಡಿ, MHRD ಯುಡೈಸ್ ಪ್ಲಸ್ ಎಂದು ಟೆಕ್ಸ್ಟ್ ಟೈಪ್ ಮಾಡ್ತೇವೆ. ಆಮೇಲೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇವೆ. ನೆಕ್ಸ್ಟು ಸ್ಕ್ರೋಲ್ ಡೌನ್ ಮಾಡೋಣ. ಮಾಡಿದ ತಕ್ಷಣ ಇಲ್ಲಿ ನೋಡಿ ಯುಡೈಸ್ ಪ್ಲಸ್ ಲಾಗಿನ್ ಸ್ಟೂಡೆಂಟ್ ಮಾಡ್ಯೂಲ್ ಟೀಚರ್ ಪ್ರೊಫೈಲ್ ಆಲ್ ಮಾಡ್ಯೂಲ್. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಲ್ ಮಾಡ್ಯೂಲ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡೋಣ. ಮಾಡಿದ ತಕ್ಷಣ ನೋಡಿ ಆಲ್ ಮಾಡ್ಯೂಲ್ಸ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ನೆಕ್ಸ್ಟು ಸೆಲೆಕ್ಟ್ ಸ್ಟೇಟ್, ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು ನಾವು. ನೋಡಿ ಕರ್ನಾಟಕ. ಆಮೇಲೆ ಗೋ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇವೆ. ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ಫುಲ್ ಸ್ಕ್ರೀನ್ ನಮಗೆ ಕಾಣಿಸ್ತಾ ಇಲ್ಲ ಡೀಟೇಲ್ ಆಗಿ. ಒಂದು ವೇಳೆ ಕಾಣಿಸ್ತಾ ಇಲ್ಲ ಅಂತಂದರೆ ನಾವು ಡೆಸ್ಕ್ಟಾಪ್ ಮೋಡಲ್ಲಿ ನಾವು ಒಂದು ಸ್ಕ್ರೀನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಡೆಸ್ಕ್ಟಾಪ್ ಮೋಡಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನೋಡಿ ರೈಟ್ ಟಾಪಲ್ಲಿ ಇರುವಂಥ 3 ಡಾಟ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ತಕ್ಷಣ ಸ್ಕ್ರೋಲ್ ಡೌನ್ ಮಾಡಿದಾಗ ನೋಡಿ ಡೆಸ್ಕ್ಟಾಪ್ ಸೈಟ್, ಈಗಾಗಲೇ ನನ್ನ ಒಂದು ಸ್ಕ್ರೀನ್ ಡೆಸ್ಕ್ಟಾಪ್ ಸೈಟ್ನಲ್ಲೇ ಇದೆ. ಒಂದು ವೇಳೆ ಡೆಸ್ಕ್ಟಾಪ್ ಸೈಟಲ್ಲಿ ಇಲ್ಲ ಅಂತಂದರೆ ಸ್ಕ್ರೀನ್ ಕ್ಲಿಯರ್ ಆಗಿ ನಮಗೆ ಎಲ್ಲ ಆಪ್ಷನ್ಸ್ಗಳು ಶೋ ಆಗೋದಿಲ್ಲ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾದ್ರೆ ಯಾವ ಒಂದು ಆಪ್ಷನಲ್ಲಿ ಹೋಗಬೇಕು, ಯಾವ ಒಂದು ಹೆಡ್ಡಿಂಗ್ನಲ್ಲಿ ಹೋಗಬೇಕು. ನೋಡಿ ಫಸ್ಟ್ ಟೈಟಲ್ ಏನಿದೆ ನೋಡಿ, ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರಿ ಆರ್ ಯೂಸರ್ ಮ್ಯಾನೇಜ್ಮೆಂಟ್, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡಿ ಪಕ್ಕಕ್ಕಿರುವ ಒಂದು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಲಾಗಿನ್ ಫಾರ್ ಸ್ಕೂಲ್ ಡೈರೆಕ್ಟರ್ ಆ್ಯಂಡ್ ಯೂಸರ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್, ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು, ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ನಂತರ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡೋಣ. ಫಸ್ಟ್ ನೋಡಿ ಕಾಂಟ್ಯಾಕ್ಟ್ ಡೀಟೇಲ್, ಸೆಕೆಂಡ್ ಆಪ್ಷನ್ ಲ್ಯಾಂಗ್ವೇಜ್ ಸ್ಟಾರ್ಟ್ ಆ್ಯಂಡ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ನೆಕ್ಸ್ಟ್ ಆಪ್ಷನ್ ಅಡಿಷನಲ್ ಡೀಟೇಲ್ಸ್, ನೆಕ್ಸ್ಟ್ ಆಪ್ಷನ್ ಲೊಕೇಶನ್ ಡೀಟೇಲ್ಸ್. ಸೊ ಇಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರ್ನ ಚೇಂಜ್ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ಫಸ್ಟ್ ಆಪ್ಷನ್ ಕಾಂಟ್ಯಾಕ್ಟ್ ಡೀಟೇಲ್ ಏನಿದೆಯಲ್ಲ ಅಲ್ಲಿ ನಾವು ರೈಟ್ ಸೈಡಿಗೆ ನೋಡಿದಾಗ ಇಲ್ಲಿ ನೋಡಿ ಕಂಪ್ಲೀಟೆಡ್ ಮತ್ತು ವ್ಯೂ ಏನೋ ಆಪ್ಷನ್ ಶೋ ಆಗ್ತಾಯಿದೆ. ವ್ಯೂ ಏನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ. ಮಾಡಿದ ತಕ್ಷಣ ನೋಡಿ ನೆಕ್ಸ್ಟ್ ಸ್ಕ್ರೀನ್ ಓಪನ್ ಆಗ್ತಾ ಇದೆ. ನೋಡಿ ಇಲ್ಲಿ ಪ್ರೆಸೆಂಟ್ ಇರುವಂತಹ ಮುಖ್ಯ ಶಿಕ್ಷಕರ ಸಂಪೂರ್ಣ ಮಾಹಿತಿ, ಅಂದರೆ ಒಂದು ಶಿಕ್ಷಕರ ಹೆಸರು, ಮುಖ್ಯ ಶಿಕ್ಷಕರ ಹೆಸರು, ಅವರ ಮೊಬೈಲ್ ನಂಬರ್ ಎಲ್ಲವೂ ಕೂಡ ಶೋ ಆಗ್ತಾ ಇದೆ. ನಾವು ಏನಾದರೂ ಮುಖ್ಯ ಶಿಕ್ಷಕರ ಹೆಸರು ಮತ್ತು ಮೊಬೈಲ್ ನಂಬರ್ನ ಚೇಂಜ್ ಮಾಡಬೇಕಾದ್ರೆ ರೈಟ್ ಟಾಪಲ್ಲಿ ಇರುವಂಥ ನೋಡಿ ಎಡಿಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇವೆ. ನೋಡಿ ಕ್ಲಿಕ್ಕನ್ನು ಮಾಡ್ತಾ ಇದ್ದೀನಿ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನೋಡಿ ಹೆಡ್ ಆಫ್ ದ ಸ್ಕೂಲ್ ನೇಮ್, ಇಲ್ಲಿ ಸ್ಕೂಲ್ ನೇಮ್ ನೋಡಿ ಈ ರೀತಿ ಕ್ಲಿಕ್ ಮಾಡಿದ್ರೆ ಆ ಒಂದು ಪ್ರೆಸೆಂಟ್ HM ಯಾರಿದ್ದಾರೆ ಅವರ ಹೆಸರನ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಹೆಡ್ ಆಫ್ ದ ಸ್ಕೂಲ್ ಮೊಬೈಲ್ ನಂಬರ್, ಈ ಮೊಬೈಲ್ ನಂಬರ್ ನೋಡಿ ಈ ರೀತಿ ರಿಮೂವ್ ಮಾಡಿಬಿಟ್ಟು ಹೊಸ ನಂಬರ್ನ ಇಲ್ಲಿ ನಾವು ಆ್ಯಡ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನಾವು ಹೆಡ್ ಆಫ್ ದ ಸ್ಕೂಲ್ ಅವರ ಇಮೇಲ್ ID ಕೂಡ ಈ ರೀತಿ ಎಡಿಟ್ ಮಾಡಿಬಿಟ್ಟು ರಿಮೂವ್ ಮಾಡಿಬಿಟ್ಟು ಪ್ರೆಸೆಂಟ್ HM ಅವರ ಇಮೇಲ್ IDಯನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ ಅಂದರೆ ಈಸ್ ರೆಸ್ಪಾಂಡೆಂಟ್ ಡೀಟೇಲ್ಸ್ ಸೇಮ್ ಆ್ಯಸ್ ಹೆಡ್ ಆಫ್ ದ ಸ್ಕೂಲ್, ಅಂದರೆ ಶಾಲೆಯ ಯಾವುದೇ ಆನ್ಲೈನ್ ಕಾರ್ಯಕ್ರಮವನ್ನು HM ಅವರೇ ಫಿಲಪ್ ಮಾಡ್ತಾರೋ ಅಥವಾ ಬೇರೆ ಯಾರಾದರೂ ಶಿಕ್ಷಕರು ಫಿಲಪ್ ಮಾಡ್ತಾರೋ. ಒಂದು ವೇಳೆ ಬೇರೆ ಯಾರಾದರೂ ಶಿಕ್ಷಕರು ಫಿಲಪ್ ಮಾಡಿದರೆ ಈ ಒಂದು ಸ್ಕ್ವೇರ್ ಬಾಕ್ಸಲ್ಲಿ ರೈಟ್ ಮಾರ್ಕ್ ಮಾಡೋಂಗಿಲ್ಲ. ಆದರೆ ಇಲ್ಲಿ ಪ್ರೆಸೆಂಟ್ HM ಅವರೇ ಎಲ್ಲ ಮಾಹಿತಿಯನ್ನು ಅವರೇ ಫಿಲಪ್ ಮಾಡ್ತಾರೆ ಅಂತಂದರೆ ಇಲ್ಲಿ ಏನು ಮಾಡಬೇಕು, ಈಸ್ ರೆಸ್ಪಾಂಡೆಂಟ್ ಡೀಟೇಲ್ಸ್ ಸೇಮ್ ಆ್ಯಸ್ ಹೆಡ್ ಆಫ್ ದ ಸ್ಕೂಲ್ ಅಂದರೆ ಈ ಒಂದು ಸ್ಕ್ವೇರ್ ಬಾಕ್ಸಲ್ಲಿ ನಾವು ರೈಟ್ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಸೊ ಇದ್ರ ಮೀನಿಂಗ್ ಏನಾಗುತ್ತೆ ಅಂದರೆ HM ಅವರು ಕೂಡ ಅವರೇ ಮತ್ತು ಮಾಹಿತಿ ಫಿಲಪ್ ಮಾಡುವವರು ಅಂದರೆ ರೆಸ್ಪಾಂಡೆಂಟ್ ಕೂಡ ಅವರೇ ಎನ್ನುವಂಥದ್ದು ಇದ್ರ ಮೀನಿಂಗ್ ಗೊತ್ತಾಗುತ್ತೆ. ಅದಕ್ಕಾಗಿ ಇಲ್ಲಿ ನಾವು ರೈಟ್ ಮಾರ್ಕ್ ಇದೆ. ಒಂದು ವೇಳೆ ಮಾಹಿತಿ ಫಿಲಪ್ ಮಾಡುವವರು ರೆಸ್ಪಾಂಡ್ ಮಾಡೋರು ಬೇರೆ ಮತ್ತು HM ಅವರು ಬೇರೆ ಅಂತಂದರೆ ಈ ಒಂದು ಸ್ಕ್ವೇರ್ ಬಾಕ್ಸನ್ನು ನಾವು ಫಿಲಪ್ ಮಾಡಬಾರ್ದು. ಸೊ ಇಷ್ಟೆಲ್ಲ ಆದಮೇಲೆ ನೋಡಿ ರೆಸ್ಪಾಂಡೆಂಟ್ ಮಾಡೋರು ಕೂಡ ಅವರೇ ಮತ್ತು HM ಅವರು ಕೂಡ ಅವರೇ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಅಪ್ಡೇಟ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ಕೂಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂದು ಬಂದಿದೆ. ಸೊ ಈ ರೀತಿಯಾಗಿ SHVR ಸ್ವಚ್ಛ ಯವಂ ಹರಿತ್
ವಿದ್ಯಾಲಯ ರೇಟಿಂಗ್ಸ್ನಲ್ಲಿ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ ಮತ್ತು ಅವರ ಮಾಹಿತಿಯನ್ನು ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು UDIS ಪ್ಲಸ್ನಲ್ಲಿ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಶಾಲೆಯಲ್ಲಿ ಹೊಸದಾಗಿ HM ಅವರು ಬಂದಿದ್ದರೆ, ಇಲ್ಲಾಂದರೆ ಪ್ರೆಸೆಂಟ್ HM ಅವರ ಮೊಬೈಲ್ ನಂಬರ್ ಇರುತ್ತೆ, ಈ ರೀತಿ ಏನೋ ಚೇಂಜಸ್ಗಳಿಗೆ ಅವಶ್ಯಕತೆ ಬೀಳೋದಿಲ್ಲ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಪ್ರಿಯ ಶಿಕ್ಷಕರೇ, ನನ್ನ ಹೆಸರು ಸೋಮನಾಥ್ ಎಂದು ಹೇಳಿಬಿಟ್ಟು, ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.